ನಿಲ್ಕೊಂಡು ನೋಡಿ ಖಾನಾಪುರ ಪೂರ ಸಂಪೂರ್ಣವಾಗಿ ನೀರು ಇದಕ್ಕೆ ತಡೆಯಲ್ಲ ಮಾಡಿದಾಗ ಮಾಡೋದು ಭಾಳ ರೈತರಿಗೆ ಏನು ಮಾಡೋದು ಯಾರು ನಿರ್ಲಕ್ಷ್ಯದಿಂದ ರೈತರು ಕಷ್ಟಪಡಬೇಕು ರೈತರಿಗೆ ಮಳೆ ಬಂದ पूरा वहाँ तक ले काटे देखो बस आगे मध्य बच्चों हटो जी जरा तुम ये पंटा था ना स्कूटर पे पकड़ रख ले पूरा को हाँ पूरा खाली होता है अभी मट्टी से और तुरंत मारता है अंदर ದಿನ ಬಂದ್ಮೇಲೆ ಈಗ ಹೆಚ್ಚಾಗಿ ನೋಡಿ ಸರ್ ನೀವು ಈಗ ಬೊಕ್ಕಳು ನೀರಾಗ್ಯಾವ ಸರ್ ಪಾಪ ರೈತರು ನೋಡ್ರಿ ಈಗ ಕೊಡಿ ಪಾಪ ಪೂರ ಬೆಳೆ ಎಲ್ಲ ಸರ್ ಹಳ್ಳು ನೋಡ್ರ इधर देखो इधर देखो सर जरा इधर गाड़ी हो रहा है गाड़ी मैं नीर आका नडो गाड़ी को नीर प्रेशर में आका नडो जरा गाड़ी तो कर गाड़ी रोड पूरा ಬೆಳೆಗಳೆಲ್ಲ ಹಾಳಾಗ್ಯಾವ ಸರ್ ಬೆಳೆ ನೋಡೋದು ಪೂರ ಭಾಳ ಪೂರ ಈಗ ಇದು ಎಲ್ಲ 3 ದಿವಸ ಆಯ್ತು 3 ದಿನದಿಂದ ಸತತವಾಗಿ ನೀರು ಹೊಂಟೋ ಕಂಟಿನ್ಯೂ ಬರ್ತಾ ಇದೆ ಅಲ್ಲಿ ನೋಡಿ ಎಷ್ಟು ಪೂರ ಸರ್ ಹಳ್ಳು ನೋಡ್ರ ಅವರು ಹಳ್ಳು ಟಿಕೆಟ್ ಬರ್ತಾರೆ ಕೆಲಸ ನಿರ್ಲಕ್ಷ್ಯ ಆಗ್ಲತ್ತದ ಇದು 2 ದಿನ ಆಯ್ತು 2 ದಿನ ಆಯ್ತು ರೋಡ್ ಮೇಲೆ ಕೊಡೆ ಇತ್ತು ಇವತ್ತು ಫುಲ್ ಬಂತು ಏನು ಮಾಡ್ತಾ ಇದ್ರಿ ಮೇಡಮ್ ಒಂದು ಬಸವ ಕಲ್ಯಾಣದ ಚಿತ್ರಾತ್ ಕೆರೆ ಒಡೆದು 3 ದಿವಸ ಆಗಿದೆ ಇಲ್ಲಿವರೆಗೆ ಯಾವ ಅಧಿಕಾರಿ ಕೂಡ ಇದರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಮಳೆ ಬೀಳ್ತಾ ಇದೆ ಜೂನ್ನಿಂದ ಇಲ್ಲಿ ತನಕ ಯಾರು ಕೂಡ ಈ ನೀರಿನ ಬಗ್ಗೆ ಈ ಕೆರೆ ಬಗ್ಗೆ ಯಾರು ಕೂಡ ಚಿಂತೆ ಮಾಡ್ತಾ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ರೈತರ ಬೆಳೆ ಸತತವಾಗಿ ಮಳೆ ಬಂದು ಹಾನಿಯಾಗಿರುತ್ತದೆ ಅದೇ ರೀತಿ ಏನಪ್ಪ ಅಂದ್ರೆ ಇವಾಗ ಇಲ್ಲಿ ಈ ನೀರಿನ ಬಗ್ಗೆ ತಾವು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಎಂಥ ರೈತರ ಬೆಳೆಯನ್ನು ಸಂಪೂರ್ಣವಾಗಿ ನಾಶವಾಗಿದೆ ಈ ಕಾರ್ಯಕ್ಕೆ ಅಧಿಕಾರಿಗಳನ್ನೇ ಮುಖ್ಯ ನಿರ್ಲಕ್ಷ್ಯದಿಂದನೇ ಈ ಕೆರೆಯನ್ನು ಒಡೆದಿದೆ ಇದು ಒಡೆದು ಇವತ್ತು ಒಡೆದಿಲ್ಲ ಇದು 3 ದಿವಸ ಆಯಿತು ಕೆರೆ ಒಡೆದು ಆದರೆ ಇಲ್ಲಿವರೆಗೆ ಯಾವ ಅಧಿಕಾರಿ ಕೂಡ ಅದರ ಬಗ್ಗೆ ಚಿಂತೆ ಮಾಡಿಲ್ಲ ಇವಾಗ ಏನಪ್ಪ ಅಂದ್ರೆ ಈ ರಸ್ತೆ ಸಂಪೂರ್ಣವಾಗಿ ನೀರು ಬಂದೇನಪ್ಪ ಅಂದ್ರೆ ಹಾಳ ಹೋಗಿದೆ ಇದರ ಮೇಲೆ ನೀರು ನಿಂತು ಜನರಿಗೆ ಓಡಾಡಲಿಕ್ಕೆ ತೊಂದರೆ ಇದೆ
ರೈತರ ಬೆಳೆಯಲ್ಲಿ ನೀರು ಹೋಗ್ತಾ ಇದೆ. ಆದರೆ ಕೂಡ ರೈತರಿಗೆ ಯಾವ ಪರಿಹಾರವನ್ನು ಸರ್ಕಾರ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿನ ಬೆಳೆ ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ಈ ಕೆರೆಯಿಂದ ನೀರು ಬಂದು ಪೂರ ಬಸವ ಕಲ್ಯಾಣದಿಂದ ಇಲ್ಲಿ ತಿಪ್ರಾತ್ ಹಿಡ್ಕೊಂಡು ಮತ್ತೆ ಪ್ರತಾಪುರವರೆಗೆ ಪೂರ ನೀರು ಹೋಗ್ತಾ ಇದೆ. ಇಲ್ಲಿನ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಈ ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಂಥವು ಹಲವಾರು ಸಲ ಆಗ್ತಾನೆ ಇದೆ. ಪದೇ ಪದೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅಧಿಕಾರಿಗಳೇನಪ್ಪ ಅಂದ್ರೆ ನಿರ್ಲಕ್ಷ್ಯದಿಂದ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇದಕ್ಕಿಂತ ಮೊದಲೇ 3 ದಿನ ಮೊದಲೇ ಅದು ಒಡೆದಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಈ ಸ್ಥಿತಿ ಆಗಿದೆ. ಇಲ್ಲಿನ ರೈತರಿಗೆ ಬಹಳಷ್ಟು ನುಕ್ಸಾನ ಆಗಿದೆ. ಆ ರೈತರಿಗೆ ಸಂಪೂರ್ಣವಾಗಿ ಮುआवजा ನೀಡಬೇಕು. ಇಲ್ಲಿನ ಅಧಿಕಾರಿಗಳ ಮೇಲೆ ಸರ್ಕಾರ ಇದು ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಕಾನೂನ ನಿಟ್ಟಿನಲ್ಲಿ ಅವ್ರ ಮೇಲೆ ಶಿಕ್ಷೆ ಆಗಬೇಕೆಂದು ನಾನು ಈ ಮಾಧ್ಯಮದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ. BSP ತಾಲೂಕಾ ಅಧ್ಯಕ್ಷ ಶಂಕರ್ ಫುಲೆ.